ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗ ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ. ದಿನ ಆಗತ್ತರಿ. ಇನ್ನೂ ತೊಡೆ ಮಂದಿ ಬರೀ ವಾಟ್ಸಪ್ ಗ್ರೂಪ್ ಹಾದಿಕ್ ಹಾಕೋತ್ ಕುಂತಿರ್ತಾರೆ. ಮಾಡ್ರಿ. ಆ ಎರಡೂ ಕುಟುಂಬಗಳು, ಒಂದು ಜಾರಕಿಹೊಳಿ ಕುಟುಂಬ, ಒಂದು ಕತ್ತಿ ಕುಟುಂಬ, ಕಳೆದ ಒಂದು 15-20 ವರ್ಷದಿಂದ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೋತ ಬಂದಿದ್ರು. ಯಾಕಂದ್ರೆ ಸಹಕಾರಿ ಸಂಘ ಸಂಸ್ಥೆಗಳಾಗಲಿ ಅಥವಾ ಅವ್ರವ್ರ ಕ್ಷೇತ್ರದಾಗಲಿ, ನಿಮ್ಮ ಕ್ಷೇತ್ರದಾಗ ನಾವು ಕೈ ಹಾಕೋದಿಲ್ಲ, ನಮ್ಮ ಕ್ಷೇತ್ರದಾಗ ನೀವು ಕೈ ಹಾಕಬೇಡ್ರಿ ಅಂತ ಹೊಂದಾಣಿಕೆ ಮಾಡ್ಕೊಂಡ ಎರಡೂ ಪಕ್ಷದ ಕಾರ್ಯಕರ್ತರು, ಅಂದರೆ ಎರಡೂ ಪಕ್ಷದಾಗ ಎರಡೂ ಕುಟುಂಬಗಳ ಅಲ್ಲಿ ಕಾರ್ಯಕರ್ತರ ಕಿಮ್ಮತ್ತಿಲ್ದಂಗೆ ಆಗಿಬಿಟ್ಟಿತ್ತದು. ಯಾಕಂದ್ರೆ ಇಲೆಕ್ಷನ್ ಬರೋಕ್ಕಿಂತ ಮೊದಲ ಅವನು ಸೋಲಿಸ್ತೇನೆ ಇವನು ಸೋಲಿಸ್ತಾನೆ ಅನ್ನೋದು, ಇಲೆಕ್ಷನ್ ಬಂದ ಕೂಡಲೇ ನೀ ನನ್ನ ಕ್ಷೇತ್ರ ಕಾಲಿಡಬೇಡ ಮತ್ತು ನೀ ನನ್ನ ಕ್ಷೇತ್ರದಾಗ ಅಡ್ಡಾಡಬೇಡ ಅಂತ ಹೊಂದಾಣಿಕೆ ಮಾಡ್ಕೊತಿದ್ರು. ಪಾಪ ಅಲ್ಲಿ ಯಾವ್ಯಾವುದೋ ಕೈಕಾಲು ಹಿಡಿದ ಯಾರ್ದೋ ಇದನ್ನು ಮಾಡಿ ಟಿಕೆಟ್ ತೊಗೊಂಬಂದಂಥ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳ ಹೊಲ ಮನೆ ಮಾರ್ಕೊಂಡು ಹಂಗೆ ತಿರುಗಾಡತ್ತವು ಇವ್ರು ಹೊಂದಾಣಿಕೆಯಿಂದ. ಆದರೆ ಇತ್ತೀಚೆಗೆ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬ ಒಂದು ಹಾವ ಮುಂಗಿಸಿಗೆ ಬಿದ್ದಂಗೆ ಬಿದ್ದೈತಿ. ಈಗ ಒಟ್ಟಾರೆ ಈಗ ಈ ಹುಕ್ಕೇರಿ ಎಲೆಕ್ಷನ್ ಆದ್ಮ್ಯಾಗ, ಸೊಸೈಟಿ ಎಲೆಕ್ಷನ್ ಆದ್ಮ್ಯಾಗ ಹುಕ್ಕಾರ್ ಕುಕ್ ಕತ್ತಿ ಕುಟುಂಬಕ್ಕೆ ಒಟ್ಟು MLA ವಿಧಾನಸಭಾಕ್ಕೆ ಹತ್ತಬಾರ್ದಂತ ಜಾರಕಿಹೊಳಿ ಕುಟುಂಬ ಪಣ ತೊಟ್ಟು ಈಗಾಗಲೇ ಹುಕ್ಕೇರಿ ಕ್ಷೇತ್ರದೊಳಗೆ ಕೆಲಸ ಶುರು ಮಾಡೈತಿ. ಒಟ್ಟಾರೆ ರಮೇಶ್ ಕತ್ತಿ ಅವರ ವಿರುದ್ಧ ಯಾರದಾರು, ಅವ್ರ ಗುಡೆ ಇದ್ದವ್ರು ಏನು ಮಾಡತ್ತಾರು, ಎಂತ ಮಾಡತ್ತಾರು, ರಮೇಶ್ ಕತ್ತಿ ವೀಕ್ ಪಾಯಿಂಟ್ ಏನು, ಯಾವ್ಯಾವ ಊರಾಗ ಯಾವ್ಯಾವ ಸಮಾಜದ ಹೋಟ್ಗಳು ಅದಾರು, ಏನು ಮಾಡಬೇಕು ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಅನುಯಾಯಿಗಳು ಕೆಲಸ ಶುರು ಮಾಡಿದಾರಂತ ನಮಗೊಂದು ಸುದ್ದಿ ಬರತೈತಿ. ಆದರೆ ಅಷ್ಟ ಪ್ರಮಾಣದಾಗ ಈಗ ಸಿಡಿದಿದ್ದಿರುವಂಥ ರಮೇಶ್ ಕತ್ತಿ ಈಗಾಗಲೇ ವೇದಿಕೆ ಮೇಲೆ ಜಾರಕಿಹೊಳಿ ಕುಟುಂಬದ ಬಗ್ಗೆ ಒಟ್ಟು ಅವರ ಎಲ್ಲ ಆಗ ಹೋಗುಗಳು, ಅವ್ರ ರಾಜಕಾರಣ ಹೆಂಗೆ ಮಾಡ್ತಾರೋ, ಯಾವ ರೀತಿ ಜನರಿಗೆ ಏನು ಮಾಡ್ತಾರೋ ಅನ್ನೋದನ್ನ ಅವರ ಬಹಿರಂಗವಾಗಿನ ವೇದಿಕೆಗಳ ಮ್ಯಾಗ ಪ್ರೆಸ್ ಮೀಟ್ನಾಗ ಹೇಳಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೂ ಗೊತ್ತೈತಿ ಈ ಸಲ ಜಾರಕಿಹೊಳಿ ಕುಟುಂಬ ಮನಸ್ಸು ಮಾಡಿತಂದ್ರೆ ಹುಕ್ಕೇರಿ ಒಳಗೆ ನಮ್ಗೆ ತ್ರಾಸು ಮಾಡ್ತಾರಂತೇಳಿ. ಆದ್ರೆ ಅದು ಆ ರಮೇಶ್ ಕತ್ತಿ ಕುಟುಂಬನೂ ಇವತ್ತು ಸುಮ್ಮ ಕುಂತಿಲ್ಲ. ಒಟ್ಟಾರೆ ಅವರು ಈಗ ಯಮಕನ್ಮಡಿ ಕ್ಷೇತ್ರದಾಗ ಬೆಳಕಾಗ್ಗುಡ್ದ ದಂಗ ದುಳ್ಯಾಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಒಂದು ಹಳಿ ಕ್ಷೇತ್ರ ಅದ, ಅವ್ರದ್ದೇ ಅನ್ವಯಗಳು ಇದ್ದಂಥದ್ದು. ಅಲ್ಲಿ ಪ್ರತಿ ದಿವಸ ರಮೇಶ್ ಕತ್ತಿ ಅವ್ರ ಮಕ್ಕಳು ಪವಣ್ಣ, ಪೃಥ್ವಿಗೆ ಎಲ್ಲ ಗುದ್ದಾಡ್ದ. ಆದ್ರೆ ಅವ್ರು ಯಮಕನ್ಮಡಿ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಮಾಡಿಲ್ಲ. ಈಗ ಒಟ್ಟಾರೆ ಗೋಕಾಕ್ ಕ್ಷೇತ್ರದಾಗೂ ಅವ್ರ ಮಕ್ಕಳ ಒಟ್ಟಾರೆ ಈಗಾಗಲೇ ಗೋಕಾಕ್ ಕ್ಷೇತ್ರ ಮ್ಯಾಗೂ ಕಣ್ಣಿಟ್ಟಿದ್ದಾರೆ, ಅರಮಾವಿ ಕ್ಷೇತ್ರದ ಮ್ಯಾಗೂ ಕಣ್ಣಿಟ್ಟಿದ್ದಾರೆ. ಒಟ್ಟಾರೆ ಕತ್ತಿ ಕುಟುಂಬ ಬೆಳಕಾಗ್ಗುಡ್ದ ಗೋಕಾಕ, ಅರಮಾವಿ, ಯಮಕನ್ಮಡಿ ಕ್ಷೇತ್ರದಾಗ ಬೆಳಕಾಗ್ಗುಡ್ದ ಒಂದು ಯಾವುದರ ಕಾರ್ಯಕ್ರಮದಾಗ ಸಿಗತ್ತಾರ. ಮಂದಿ ಹಂತ್ಯಾಕೆ ಹೊಂಟಾರ, ನಿಮ್ಮ ಕೂಡ ನಾವು ಉಳಿತೇವು, ಈ ಸಲ ಒಂದು ಕೈ ನೋಡೇ ಬಿಡುನಂತ ಕತ್ತಿ ಕುಟುಂಬನೂ ಕೆಲಸ ಶುರು ಮಾಡೈತಿ. ಅದೇ ರೀತಿ ಜಾರಕಿಹೊಳಿ ಕುಟುಂಬನೂ ಈ ಕತ್ತಿ ಕುಟುಂಬನ ಈ ಯಾವುದೇ ಪರಿಸ್ಥಿತಿಯಾಗಿ ವಿಧಾನಸಭಾಕ್ಕೆ ಹತ್ತಿಸ್ಬಾರ್ದಂತ ಪಣ ತೊಟ್ಟಿದ್ದಾರೆ. ಆದರೆ ಈಗ ಎರಡೂ ಕುಟುಂಬ ಏನು ಈಗ ವಿಷಯಕ್ಕೆ ಬಿದ್ದಾವಲ್ಲ, ಈಗ ಕಾರ್ಯಕರ್ತರನ್ನ ಹುಡ್ಕೊಂಡು ಹೊಂಟಾರೆ ಎರಡೂ ಕುಟುಂಬದವ್ರು. ಯಾಕಂದ್ರೆ ಅಲ್ಲಿ ಹಿಡ್ದೂಸಿನ ಕಾರ್ಯಕರ್ತರ ಮನೆ ಹಿಡಿದು ಕುಂತಿದ್ರು, ಅವ್ರ ಸಂಘಟನೆ ಎಲ್ಲ ಹಾಳಾಗಿತ್ತು. ಅವ್ರಿಗೆ ಬೆಳಿಗ್ಗೆ ಏಳ್ಗುಡ್ದ ಬಾಗ್ಲ ಬಡಿದು ಚಹಾ ಕುಡಿಯೋಕೆ ಬರ್ತೇವೆ, ಊಟಕ್ಕೆ ಬರ್ತೇವೆ ಅಂತ ಎರಡೂ ಕುಟುಂಬದವ್ರು ಹೇಳ್ತಾರೆ. ಆದರೆ ಒಂದು ಹೊಂದಾಣಿಕೆ ರಾಜಕಾರಣದಿಂದ ಈ ಒಂದು 3-4 ಕ್ಷೇತ್ರದಾಗ ಯಾವ್ಯಾವ ಕುಟುಂಬಗಳು ಹಾಳಾಗಿ ಹೋದವು, ಯಾವ್ಯಾವ ಕಾರ್ಯಕರ್ತರ ಹಾಳು ಆಗಿ ಹೋಗಿದಾವೆ ಅನ್ನೋದು ಪಾಪ ಅವ್ರ ಆತ್ಮಗಳ ಮರಗತ್ತಾವೆ. ಆದ್ರೆ ಒಟ್ಟಾರೆ ಈ ಒಂದೇನು ಈ ಬೆಳವಣಿಗೆ ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಆದ್ರೆ ಜೋರಂತೂ ನಡೆದೈತಿ. ಒಂದು ವಾತಾವರಣ ಬರೋ ಚುನಾವಣೆ ಮಟ್ಟ ಉಳಿತಂದ್ರೆ ಮುಂದಿನ ದಿನಮಾನದಾಗ ಅದ್ರ ಹಣಿಬರ ದೇವ್ರನ್ನ ಬರಿಬೇಕು ಅಥವಾ ಮತದಾರ ಬರಿಬೇಕು. ಏನು ಬರೀತಾರ ಕಾದು ನೋಡೋಣ. ಒಟ್ಟಾರೆ ಮಾತ್ರ ಎರಡೂ ಕುಟುಂಬಗಳ ಜಿದ್ದಾಜಿದ್ದಿಗೆ ಬಿದ್ದವು. ಎಲ್ಲಿಗೆ ಬಂದು ಹತ್ತೈತಿ ನೋಡೋಣ. ನಮಸ್ಕಾರ.